ತಪ್ಪಿಸಬೇಕು ಎಂಬ ಪಟ್ಟಣದಲ್ಲಿ ದೀರ್ಘ ಧರಿತ ಕರಗಳನ್ನು ನನ್ನಮ್ಮ ಗಂಗಾಮತೆ ಕೈಯಲ್ಲಿ ಪಿಂಡವನ್ನ ಹಿಡಿದು ಮಾಡಿ ಬಂದಿರುತ್ತಂತ ಸ್ಥಳ ಅಮ್ಮನ ಬಳಿಸಲ್ವೇ ಹರಿದು ಶಿವನ ಶಿರವನ್ನು ಸೇರಿ ಹೊರಗಿಳಿದು ಬಂದವಳು ಜನ್ಮ ಆಶ್ರಮ ವಿಷಯಕ್ಕೆ ಹೊರಬಂದವಳು ಆದ್ದರಿಂದ ಶಾಂತನಿಂದ ಕೀರ್ತಿಗೆ ಪಾತ್ರರಾದವಳು ಪರಮ ಭಾವನೆಯಾದ ನೀಡಿದ್ದು ಅದನ್ನೇ ವೇದವ್ಯಾಸವನ್ನು ಸಿಂಧುಗಳಿಂದ ಕರೆಯದಲ್ಲ ನಿನ್ನ ಧ್ವನಿ ಕೇಳಿದೆ ಓಡಿ ಬಂದು ನಿನ್ನ ಬಳಿಯಲ್ಲಿ ನಿಂತಿದ್ದೇನೆ ಸಂಸ್ಕಾರವಾಗಿ ಕಾಡ್ತಾಳೆ ನಿರಾಕರಣೆಯಾಗಿದ್ದಾಳೆ ಪೂರ್ವವನ್ನು ಕಣ್ಣಲ್ಲಿ ಸೃಷ್ಟಿಸ್ತಾ ಇದ್ದಾಳೆ ನಾನು ಮಗನ ಅವಯಾನು ನೀಯಾಗಿ ಕಳಿಸಿದೆ ಏನಮ್ಮ ದುಷ್ಟನ ಬಾಧೆಗೊಳಗಾಗಿದ್ದಾಳೆ, ಕಷ್ಟವನ್ನು ಅನುಭವಿಸುತ್ತಾ ಇದ್ದಾಳೆ. ಅವಳಿಗೆ ಬಂದಿರುವಂತಹ ಕಷ್ಟ ಏನೆಂಬುದನ್ನು ಕೇಳಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನದ ಮೂಲಕ ಆ ಕಷ್ಟವನ್ನು ನೀನು ಹೋಗಲಾಡಿಸಬೇಕು ಕಂಡ. ಇಬ್ಬರಿಗೂ ಶುಭವಾಗಲಿ. ಅದನ್ನು ಪರಿಹರಿಸಿದವನು ಆ ಒಂಬತ್ತರ ಜನಕ ಶ್ರೀಹರಿ ಅವನನ್ನು ಧ್ಯಾನಿಸ್ತಾ ಇದ್ರೆ ಶೀಘ್ರದಲ್ಲೇ ಪರಿಹಾರ ಮಾಡ್ತಾರೆ. ನನ್ನ ಕಷ್ಟವನ್ನು ಗಂಗಾ ಮಾತೆಯಲ್ಲಿ ಹೇಳಿಕೊಂಡಂತಹ ಸಂದರ್ಭ ಅವಳೇ ಆಡಿದಂತಹ ಮಾತು. ನಿನಗೆ ಬಂದಂತಹ ಕಷ್ಟವನ್ನು ಪರಿಹರಿಸುವಲ್ಲಿ ನನ್ನಿಂದ ಸಾಧ್ಯವಿಲ್ಲ. ನನ್ನ ಸವತಿಯ ಪುತ್ರ ವೇದವ್ಯಾಸನಿದ್ದಾನೆ, ಅವನನ್ನು ಬರಮಾಡಿಕೊಳ್ತೇನೆ, ಅವನಲ್ಲಿ ಕಷ್ಟವನ್ನ ಹೇಳುತ್ತೆ. ಹೌದಂತಾದ್ರೆ ಒಂದು ಮಾರ್ಗವನ್ನ ಅವ ಸೂಚಿಸ್ತಾನೆ ಎನ್ನುವ
ಸಂತೋಷಗೊಂಡೆ. ಬಂದಂತಹ ನೀವು ನನ್ನ ದುಗುಡವನ್ನ ಕೇಳುವುದಕ್ಕೆ ಮುಂದಾಗ್ತೀರಂತಾದ್ರೆ ಹಾ. ಏನಂತ ಹೇಳಿ, ಯಾರಿಗೆ? ದುರುಳನಾದಂತಹ ದಾನವ ವರಬಲಾನ್ವಿತನಾಗಿ ಅಧರ್ಮಿಯಾಗಿ ಮೆರೀತಾ ಇದ್ದಾನೆ. ರಕ್ತಚಕ್ರ ಎನ್ನುವಂತಹ ದಾನವ, ಹಾ. ಅವನಿಂದ ಈಗಾಗಲೇ ನನ್ನ ಪತಿ ಮಳೆದಿದ್ದಾನೆ. ಮಾತ್ರವಲ್ಲ, ಅವನ ವಕ್ರ ದೃಷ್ಟಿ ನನ್ನ ಮೇಲೂ ಬಿದ್ದಿದೆ. ಹೇಗೋ ನಾರದ ಮುನಿಗಳ ಆಶಯದಂತೆ ಅವನಿಂದ ತಪ್ಪಿಸಿಕೊಂಡು ಇಲ್ಲಿಯವರೆಗೆ ಬಂದೆ. ಹಾ. ಆ ದುಷ್ಟನ ವಧೆಯಾಗಬೇಕಾಗಿದೆ, ಲೋಕ ಕಲ್ಯಾಣವಾಗಬೇಕಾಗಿದೆ. ನೀನೇ ಒಂದು ಮಾರ್ಗವನ್ನ ಸೂಚಿಸಬೇಕೀಗ. ರಕ್ತದಂಗರ ಭಯವೇ ನಿನಗೆ. ಹೌದು. ಮುನಿಯೇ, ರಕ್ತದಂಗರ ಭಯ ಹೌದು. ಅವನ ಮದುವೆಯಾಗದೆ ಧೈರ್ಯಸ್ಥಳಾಗಿ ಭಯಪಡಬೇಕಾಗಿಲ್ಲ. ಪಿಂಡವನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ. ಇದನ್ನು ನೀನು ರಕ್ಷಣೆ ಮಾಡಿಕೊಂಡು ಬರಬೇಕು. ಹೇಗೆ? ಹೇಗೆ? ಎಷ್ಟು ಕಾಲ? ಎಷ್ಟು ಕಾಲ? 9 ತಿಂಗಳು, 9 ದಿವಸ, 9 ಗಳಿಗೆ ಈ ಪಿಂಡವನ್ನು ನೀನು ರಕ್ಷಣೆ ಮಾಡಿಕೊಂಡು ಬಂದಂತಾದ್ರೆ ಈ ಪಿಂಡದಿಂದ ಹುಡುಗರಪ್ಪ ಹುಡ್ತಾನೆ. ನಾನು ಮಾಡುವಂತೆ ಇಷ್ಟು ಅವಧಿವರೆಗೆ ನೀನು ರಕ್ಷಣೆ ಮಾಡಿಕೊಂಡು ಬಂದ್ರೆ ಈ ಪಿಂಡದಿಂದ ಒಬ್ಬ ಹುಡುಗ ಹುಡ್ತಾನೆ. ಅವನ ಪಿಂಡ ಹೊಡಿತಾನೆ. ಆ ಧನುಜನ ಮಂಡೆಯನ್ನ ಪಿಂಡದಿಂದ ಹುಟ್ಟುವಂತಹ ವ್ಯಕ್ತಿ ಹೊಡಿತಾರಂತ ಆಯ್ತು. ಹೌದು, ಹೌದು. ಸಂತೋಷವಾಯಿತು. ಹೌದು. ನೀವು ಹೇಳಿದ ಹಾಗೆ ಪಿಂಡದ ರಕ್ಷಣೆಗೆ ನಾನು ಮುಂದಾಗಬಹುದು. ಎಲ್ಲಿಯಾದ್ರೂ ವಿಷಯವನ್ನ ದುಷ್ಟದಾನವ ತಿಳಿದಂತೆ ಹೇಳುವುದಂತಾದ್ರೆ ಹೌದು. ಆ 9 ತಿಂಗಳು 9 ದಿನ 9 ಗಳಿಗೆ ಅವಧಿ ಪೂರ್ವದಲ್ಲಿ ಹಾಕಬಂದು ಎಲ್ಲಿಯಾದ್ರೂ ಪಿಂಡವನ್ನು ವಶಪಡಿಸಿಕೊಳ್ಳುವುದು ನಿನ್ನನ್ನು ಕೆಣಕಿದ್ರ ಅಥವಾ ನನ್ನನ್ನು ಕೆಳಗಿದ್ರೆ ನಾನೇನು ಮಾಡುವುದು? ಆ ಕೊಟ್ಟ ಅವಧಿಯೊಳಗೆ ನಿನ್ನನ್ನು ಆತ್ಮ ಬೇಯಿಸುವುದಕ್ಕೆ ಬಂದರೆ ತಡ ಮಾಡಬೇಡ. 3 ಬಾರಿಯಲ್ಲಿ ಒಂದು ನೆನಪಿಸುವ ವೇದವ್ಯಾಸ 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 ಎಂದು ನನ್ನನ್ನು ಸ್ತುತಿ ಮಾಡಿ ಈ ಪಿಂಡವನ್ನು ನೆಲಕ್ಕೆ ಅಪ್ಪಳಿಸಿದ್ರೆ ಹುಡುತಾನೆ ಹುಡುಗ. ಇದು ಸಾಕಾಗದ ಭಾವಿಸಿಬಿಡಬೇಡ. ಹರಣಿಗೆ ಅರ್ಪಿಸಬೇಕಾದ ಪಿಂಡ ಇದು. ಇದರಿಂದ ಹುಟ್ಟು ಮಗನಿಗೆ ಹಿಂದೆ ಹೆಸರಿಡುತ್ತೇನೆ. ಏನು? ಹರ